ಎಣ್ಣೆ ನಗರಿ, ಕರ್ನಾಟಕ ಜವಳಿ ಉದ್ಯಮ ಕೇಂದ್ರ ಎಂದು ಪ್ರಸಿದ್ಧವಾಗಿರುವಂತ ದಾವಣಗೆರೆಯ ಎಲ್ಲ ನಾಗರಿಕರು, ಕಾರ್ಯಕರ್ತ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಬಂಧುಗಳೇ, ಮುಂಬರುವ ಲೋಕಸಭಾ ಚುನಾವಣೆ ಈ ಸವಾಲನ್ನ ಎದುರಿಸೋದಕ್ಕೋಸ್ಕರ ಪೂರ್ವವಾಗಿ ನಾವೆಲ್ಲ ಸೇರಿದ್ದೇವೆ. ಮಾನ್ಯ ಸಿದ್ದೇಶಣ್ಣ ಅವರು ಅನಿವಾರ್ಯವಾಗಿ ಡೆಲ್ಲಿಲೇ ಇರಬೇಕಾಗಿರೋದ್ರಿಂದ ಅವರು ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ನೀವು ಹೋಗಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಅನ್ನೋ ಮಾತನ್ನು ಸಹ ಅವ್ರು ಹೇಳಿದ ಮೇಲೆ ಸಮೃದ್ಧ ಸಶಕ್ತ ವಿಕಸಿತ ಭಾರತ ನಿರ್ಮಾಣದ ಅತ್ಯಂತ ಪ್ರಮುಖ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂತ ಮಾತು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. 2004ರಿಂದ 2014 UPA ಸರ್ಕಾರದ ಸಾಲು ಭ್ರಷ್ಟಾಚಾರ, ದುರಾಡಳಿತ, 2014ರಿಂದ 2024 ಮೋದಿ ಸರ್ಕಾರದ ವಿಕಸಿತ ಆತ್ಮನಿರ್ಭರ ಭಾರತ ಕಟ್ಟುವ ಪ್ರಾಮಾಣಿಕ ಅಭಿವೃದ್ಧಿ ಪರ ಆಡಳಿತವನ್ನ ಜನ ನೋಡಿದ್ದಾರೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಈಗಾಗಲೇ ರೋಸಿ ಹೋಗಿರುವಂತಹ ಜನರು ಈ ಭ್ರಷ್ಟ ಸರ್ಕಾರವನ್ನು ಯಾವಾಗ ಕಿತ್ತಾಕ್ತೇವೆ ಅಂತ ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ. ಗ್ಯಾರಂಟಿಗಳ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ್ರು, ಇವರ ಭ್ರಷ್ಟಾಚಾರ ಮಿತಿ ಮೀರಿದ್ದು, ಅಂತ ಗ್ಯಾರಂಟಿಯು ಸಮರ್ಪಕವಾಗಿ ಜಾರಿಗೆ ಬಂದಿಲ್ಲ, ಇಂಥ ಅಭಿವೃದ್ಧಿ ಕೆಲಸನೂ ಆಗ್ತಾ ಇಲ್ಲ. ಎಲ್ಲದಕ್ಕೂ ಕೇಂದ್ರ ಸರ್ಕಾರಕ್ಕೆ ಪಟ್ಟು ಮಾಡಿ ತೋರಿಸಿ ಡೆಲ್ಲಿಗೆ ಹೋಗುವಂತ ಒಂದು ಕೆಲಸವನ್ನ ಮುಖ್ಯಮಂತ್ರಿ ಮಾಡಿ ನಿನ್ನೆ ದೆಹಲಿ ಚುನಾವಣೆಗೆ ಹೊರಟರು. ಇಡೀ ದೇಶದ ಮುಂದೆ ಇವರ ಬಂಡವಾಳ ಬಯಲು ಮಾಡಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಸ್ವತಃ ಪ್ರಧಾನಮಂತ್ರಿಗಳೇ ರಾಜ್ಯಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ಈ ಕಾಂಗ್ರೆಸ್ಸಿನ ಸ್ವಾರ್ಥ ಮನಸ್ಥಿತಿಯನ್ನ, ದೇಶ ವಿರೋಧಿ ನಿಲುವುಗಳನ್ನ ಖಂಡಿತವಾಗಿ ಟೀಕಿಸಿದ್ದಾರೆ. ಒಕ್ಕೂಟ ವ್ಯವಸ್ಥೆಯನ್ನು ಪ್ರಶ್ನಿಸುವ, ದೇಶ ವಿಭಜನೆಯ ಮಾತಾಡುವ ಈ ಕಾಂಗ್ರೆಸ್ ಅನ್ನ ಇನ್ನು ಸ್ವಲ್ಪ ದಿನಗಳಲ್ಲಿ ಜನರೇ ಅಪ್ರಸ್ತುತ ಮಾಡಲಿದ್ದಾರೆ. ಮಾನ್ಯ ವಿತ್ತ ಸಚಿವರು, ಈ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಆರೋಪಗಳು ನಿಜವಾಗಿ ಕರ್ನಾಟಕಕ್ಕೆ ನೀಡಿದ ಅನುದಾನ ಎಲ್ಲವನ್ನ ಅಂಕಿಅಂಶ ಸಮೇತ ಜನರ ಮುಂದೆ ಇಟ್ಟಿದ್ದಾರೆ. ಈ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರ ನಿನ್ನೆ ಜನರ ದುಡ್ಡಿನಲ್ಲಿ ಎಲ್ಲ ದಿನಪತ್ರಿಕೆಗಳು ನೀಡಿದ ಜಾಹೀರಾತುಗಳಿಗೆ ಕೂಡ ಸುಳ್ಳು ಹೇಳಿ ಸಿಕ್ಕಿ ಹಾಕೊಡುವ ಹೀನಾಯ ಪರಿಸ್ಥಿತಿಗೆ ಬಂದಿದ್ದಾರೆ. ನಿಮಗೆ ಉದಾಹರಣೆ ಹೇಳ್ತೇನೆ. ಬರ ಪರಿಹಾರ ಬಂದೇ ಇಲ್ಲ ಎಂದು ಜಾಹೀರಾತು ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರ 6,000 ಕೋಟಿಗೂ ಹೆಚ್ಚು ಅಧಿಕ ವಿಪತ್ತು ನಿರ್ವಹಣಾ ಅನುದಾನ ನೀಡಿದೆ. ವಿಶೇಷ ಅನುದಾನ ನೀಡಿಲ್ಲ ಎಂದು ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಳ್ಳು ಹೇಳಿದೆ. ಹಣಕಾಸು ಆಯೋಗ ತನ್ನ ಅಂತಿಮ ವರದಿಯಲ್ಲಿ ಇಂಥ ಯಾವುದೇ ಶಿಫಾರಸು ಮಾಡಿಲ್ಲ ಎಂದು ವಿತ್ತ ಸಚಿವರು ಹೇಳಿದ್ದಾರೆ. ಸುಳ್ಳು ಹೇಳೋದು, ಆ ಸುಳ್ಳನ್ನು ಸಮರ್ಥಿಸಲು ಇನ್ನೂ 100 ಸುಳ್ಳು ಹೇಳುವಂಥದ್ದು, ಇದೆಲ್ಲವೂ ಮುಖ್ಯಮಂತ್ರಿಗಳ ಒಂದು ಮಾತು ಎಲ್ರಿಗೂ ಅರ್ಥ ಆಗಿದೆ. ದಿಲ್ಲಿಗೆ ಹೋಗಿ ರಾಜ್ಯದ ಮಾನ ತೆಗೆದ ಈ ಕಾಂಗ್ರೆಸ್ ನಾಯಕರು ರಾಜ್ಯದ ಜನರಿಗೆ ಉತ್ತರದಾಯಿಗಳು ಎನ್ನುವುದನ್ನು ಮರೆಯಕೂಡದು. ನಾನು ಹೆಚ್ಚು ಮಾತಾಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.